ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 100% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 kg ತೆಗೆದುಕೊಂಡು ಹೋಗ್ತರು, ಈಗ 5-6 kg ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 100% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 kg ತೆಗೆದುಕೊಂಡು ಹೋಗ್ತರು, ಈಗ 5-6 kg ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 100% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 kg ತೆಗೆದುಕೊಂಡು ಹೋಗ್ತರು, ಈಗ 5-6 kg ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ ಸೆಲ್ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ ಸೆಲ್ದು ಅದು ಕಡಿಮೆ ಇದೆ, ಬೆಳಗ್ಗೆಯಿಂದ ಅದು ಕಡಿಮೆ ಇದೆ. ಹಿಂದೆ ಎಷ್ಟು % ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು 100% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 kg ತೆಗೆದುಕೊಂಡು ಹೋಗ್ತರು, ಈಗ 5-6 kg ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 kg ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 kg 7 kg ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು % ಡಲ್ ಆಗಿದೆ ಅಂತ ವ್ಯಾಪಾರ?
30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ಸಲ್ಲಿ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ಸಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. ಈ ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು ಸೆಂಟ್% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ಸಲ್ಲಿ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ಸಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. ಈ ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು ಸೆಂಟ್% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ಸಲ್ಲಿ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ಸಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. ಈ ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು ಸೆಂಟ್% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ಸಲ್ಲಿ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ಸಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. ಈ ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು ಸೆಂಟ್% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ಹೋಟೆಲ್ಗಳು ಬಂದಾಗಿದ್ದಾವೆ. ಮಟನ್ ಮತ್ತೊಂದು ಕಡೆ ಚಿಕನ್ ಶಾಪ್ಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ಡಲ್ ಆಗಿದೆ, ವ್ಯಾಪಾರ ಆಗ್ತಿಲ್ಲ. ಹೋಟೆಲ್ಗಳು ತೆಗೆದುಕೊಂಡು ಹೋಗ್ತಿಲ್ಲ ಹೋಟೆಲ್ ಮಾಲೀಕರು, ಯಾಕಂದರೆ ಹೋಟೆಲ್ಗಳು ಬಂದಾಗಿದ್ದಾವೆ. ಸಾಕಷ್ಟು ಜನ ಇವತ್ತು ಭಾನುವಾರ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಮಟನ್ ವ್ಯಾಪಾರ ಆಗ್ತಿತ್ತು, ಬಟ್ ಇದೀಗ ಡಲ್ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನ ಹೋಟೆಲ್ಗೆ ಬರ್ತಿದ್ದಾರೆ, ಬಟ್ ಹೋಟೆಲ್ಗಳು ಬಂದಾಗಿದ್ದಾವೆ. ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸು 3-4 ದಿನಗಳಿಂದ ಹೀಗಾಗಿ ಬಂದಾಗಿದ್ದಾವೆ. ಸುಮಾರು 15ರಿಂದ 30% ವ್ಯಾಪಾರ ಡಲ್ ಆಗಿದೆ. 15 ಕೆಜಿ ತೆಗೆದುಕೊಂಡು ಅವರು ಚಿಕನ್ ಮಟನ್ ಇದೀಗ 8 ಕೆಜಿ 7 ಕೆಜಿ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಭಾನುವಾರ ಯಾರು ಹೋಟೆಲ್ ಮಾಲೀಕರು ಬಂದು ತೆಗೆದುಕೊಂಡು ಹೋಗಿಲ್ಲ ಅಂತ ಇಲ್ಲಿ ಪಾಪಣ್ಣವರು ಸಹ ಹೇಳ್ತಿದ್ದಾರೆ. ಪಾಪಣ್ಣವ್ರನ್ನ ಮಾತಾಡಿಸ್ತೀನಿ ಸರ್, ಎಷ್ಟು ಪರ್ಸೆಂಟ್ ಡಲ್ ಆಗಿದೆ ಅಂತ ವ್ಯಾಪಾರ? 30% ಡಲ್ ಆಗಿದೆ ಸರ್. ಹೋಟೆಲ್ ನೋಡಿದಲ್ಲ 30%. ಕೌಂಟರ್ಸಲ್ಲಿ ಈಗ ನೋಡ್ತಾ ಇದ್ದೀವಿ. ಈ ಕೌಂಟರ್ಸಲ್ದು ಅದು ಕಡಿಮೆ ಇದೆ, ಬೆಳಗಿಂದ ಅದು ಕಡಿಮೆ ಇದೆ. ಈ ಹಿಂದೆ ಎಷ್ಟು ಪರ್ಸೆಂಟ್ ವ್ಯಾಪಾರ ಆಗ್ತಿತ್ತು ಅಂತ? ಮಾಮೂಲಿ ಅದು ಸೆಂಟ್% ಏನು ವ್ಯಾಪಾರ ಆಗ್ತಾ ಇತ್ತು, ಅದರಲ್ಲಿ 30% ಕಡಿಮೆ ಆಗಿದೆ. 20 ಕೆಜಿ ತೆಗೆದುಕೊಂಡು ಹೋಗ್ತಿರು, ಈಗ 5-6 ಕೆಜಿಗೆ ಬಂದಿದ್ದಾರೆ. 30% ವ್ಯಾಪಾರ ಡಲ್ ಆಗಿದೆ ಅಂತ ಪಾಪಣ್ಣವರು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.